ಇದು ಬ್ರೇಕ್ ಸಿಸ್ಟಮ್ ಇದೆ. ಮತ್ತೆ ಬಂದು ಹೊಸ ಟೈರ್ ಬರುತ್ತೆ, ಹಳೆ ಟೈರ್ ಬರಲ್ಲ, ರೀಸೇಲ್ ಟೈರ್ ಬರಲ್ಲ, ಹೊಸ ಟೈರ್ ಬರುತ್ತೆ. ಎರಡೂ ಕಡೆಗೂ ಹೊಸ ಟೈರ್ ಬರುತ್ತೆ. ಮತ್ತೆ ಹೈಟ್ ಡಿಸ್ಟೆನ್ಸ್ ಹೊಲದಲ್ಲಿ ಈಗ ತಗ್ಗುದಿಣ್ಣೆ ಇದ್ದೇ ಇರುತ್ತೆ. ಹಾಗಾಗಿ ಹೈಟು ಕೂಡ ಒಂಚೂರು ಚೆನ್ನಾಗಿ ಸ್ಪೇಸಿಯಸ್ ಆಗಿದೆ. ಕೆಳಗಡೆ ಇದ್ದರೆ ಹೈಟು ಹೊಲದಲ್ಲೆಲ್ಲ ಓಡಾಡೋಕ್ಕಾಗಲ್ಲ, ಇಲ್ಲ ಹೈಟು ಕೂಡ ಸ್ಪೇಸಿಯಸ್ ಆಗಿದೆ. ಮತ್ತು ಇದು ಬಾಡಿ ಬಂದ್ಬಿಟ್ಟು 5 ಅಡಿ ಉದ್ದ ಬರುತ್ತೆ. ಬಾಡಿ ಒಳಗಡೆ ಇದು ಫುಲ್ ಟ್ರಾಲಿಯಲ್ಲಿ ಹೇಳ್ತಿರೋದು, ಬಾಡಿ ಮಾತ್ರ. ಬಾಡಿ ಬಂದು ಇದು 5 ಅಡಿ ಉದ್ದ ಬರುತ್ತೆ ಮತ್ತು 3 ಅಡಿ ಅಗಲ ಬರುತ್ತೆ. ಇದರಲ್ಲಿ ತೆಂಗಿನಕಾಯಿ ಆಗಿರ್ಬೋದು ಅಥವಾ ಅಡಿಕೆಕಾಯಿ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಬೇರೆ ಬೇರೆ ಈಗ ರೈತರಿಗೆ ಸಂಬಂಧಪಟ್ಟ ತೋಟಗಳಿಗೆ ಸಂಬಂಧಪಟ್ಟ ಎಲ್ಲ ಇದನ್ನು ಕೂಡ ಹಾಕಿ ಯೂಸ್ ಮಾಡ್ಬೋದು. ಮತ್ತು ಇದರಲ್ಲಿ ಏನು ಸ್ಪೆಷಲ್ ಅಂದರೆ ಈ ಡೋರು ಬಿಚ್ಬೋದು. ಇಲ್ಲಿ ನೆಟ್ಟಿರುತ್ತೆ, ನೆಟ್ಟು ಬಿಚ್ಕೊಂಡು ಈ ಡೋರ್ನು ಬಿಚ್ಬೋದು, ಆ ಕಡೆ ಡೋರ್ನು ಬಿಚ್ಬೋದು, ಮತ್ತು ಇಲ್ಲಿ ಡೋರ್ನು ಬಿಚ್ಬೋದು. ಫುಲ್ ಬಿಚ್ಕೊಂಡ್ರೆ ಈಗ ದನಗಳಿಗೆ ಮೇವು ತರಲಿಕ್ಕೆ ಆಗಿರ್ಬೋದು. ಮತ್ತು ಇದು ಬೇರೆ ಕೆಲಸಗಳು, ರೈತರಿಗೆ ಸಂಬಂಧಪಟ್ಟ ಎಲ್ಲ ತೋಟಗಾರಿಕೆ ಕೆಲಸಗಳು ಮತ್ತು ಹೈನುಗಾರಿಕೆ ಕೆಲಸಗಳಿಗೆ ತುಂಬ ಅನುಕೂಲವಾಗಿದೆ.